ಆತ್ಮೀಯ ವೀಕ್ಷಕ ಮಿತ್ರರೇ, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆ ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ ಇದು ಸತ್ಯ ನ್ಯಾಯ ನೀತಿ ಧರ್ಮಗಳ ಪ್ರತೀಕ. ನಾನು ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್. ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಾದ ಮೇಲೆ ಆ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಸರ್ವಾಧಿಕಾರಿಯಾಗಿರ್ತಕ್ಕಂಥ ಆಡಳಿತವನ್ನು ನಡೆಸುತ್ತಿದ್ದಾರೆ ಅಂತಕ್ಕಂತಹ ಗಂಭೀರವಾಗಿರ್ತಕ್ಕಂಥ ಆರೋಪವನ್ನು ನಾನು ಮಾಡ್ತಾ ಇದ್ದೇನೆ. ಏಕೆ ನಾನು ಈ ಆರೋಪವನ್ನು ಮಾಡ್ತಾ ಇದ್ದೀನಿ ಅನ್ನೋದಾದ್ರೆ, ಇವತ್ತು ಕಾಂಗ್ರೆಸ್ ಹೈಕಮಾಂಡಿಗೆ ಏನಾಗಿದೆ, ಅದು ಯಾವ ಆಯಾಮದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಿದೆ, ಮತ್ತು ಅದರಲ್ಲೂ ವಿಶೇಷವಾಗಿ ಎಸ್ ಸಿದ್ದರಾಮಯ್ಯ ಅಂತಕ್ಕಂತಹ ಏನು ಕರ್ನಾಟಕ ರಾಜಕಾರಣದ ದಿಟ್ಟ ಧೀಮಂತ ಮಹೋನ್ನತ ವ್ಯಕ್ತಿತ್ವದ ಸಮಾಜವಾದಿ ರಾಜಕಾರಣಿ ಮತ್ತು ಸಮಾಜದ ನಿರ್ಮಾಣಕ್ಕಾಗಿ ಟೊಂಕ ಕಟ್ಟಿ ನಿಂತು ದುಡಿದಿರ್ತಕ್ಕಂಥ ಎಸ್ ಸಿದ್ದರಾಮಯ್ಯರವರು ಕರ್ನಾಟಕ ರಾಜ್ಯದಲ್ಲಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಅವರು ತೆಗೆದುಕೊಂಡಂತ ತೀರ್ಮಾನಗಳಿದ್ವಲ್ಲ, ಆ ಎಲ್ಲ ನೆಲೆಗಟ್ಟಿನಲ್ಲಿ ಅಹಿಂದ ವರ್ಗಗಳನ್ನ ಸಂಘಟನೆ ಮಾಡದೆ ಹೋಗಿದ್ರೆ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಇವತ್ತು 139 ಶಾಸಕರನ್ನ ಗೆಲ್ಲಿಸಿಕೊಂಡು ಬರೋದಕ್ಕಾಗ್ತಾ ಇತ್ತ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಇವತ್ತು ಕಾಂಗ್ರೆಸ್ ಹೈಕಮಾಂಡಿಗೆ ನಾನು ನೇರವಾಗಿ ಕೇಳಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಹಿಂದೆಂದಿಗಿಂತಲೂ ಇಂದು ಅತ್ಯಗತ್ಯವಾಗಿ ನಾನು ಕೇಳಲೇಬೇಕಾಗಿದೆ. ಇವತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇವತ್ತು ಏನು ದೆಹಲಿಯ ಏನು ದೊರೆಗಳು ಅಂತ ಹೇಳಿಸ್ಕೊಳ್ತಕ್ಕಂಥ, ನಾವು ದೆಹಲಿಯ ಸುಲ್ತಾನರು ಅಂತ ಹೇಳಿಸ್ಕೊಳ್ತಕ್ಕಂಥ, ಮತ್ತು ನಾವು ದೆಹಲಿಯ ಬಾದಶಾಗಳು ಅಂತಂದು ಹೇಳಿಕೊಳ್ತಕ್ಕಂಥ ಇವತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕರ್ನಾಟಕದ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ಮೈಲುಗಲ್ಲುಗಳಲ್ಲಿ ಒಂದಾಗಿರ್ತಕ್ಕಂಥ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವಗಳಲ್ಲಿ ಕರ್ನಾಟಕ ರಾಜ್ಯ ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನದಲ್ಲಿದೆ. ಇಂಥ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯರವರ ರಾಜೀನಾಮೆಯನ್ನು ತೆಗೆದುಕೊಂಡಿದ್ದಿದ್ರೆ ನಾವ್ಯಾರು ಕೂಡ ಇಷ್ಟು ಘಂಟಾಘೋಷವಾಗಿ ವರದಿಗಳನ್ನ ಪ್ರಕಟಿಸ್ತಾ ಇರಲಿಲ್ಲ. ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯರವರ ರಾಜೀನಾಮೆಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಿದಾಗ ಅಹಿಂದ ವರ್ಗಗಳ ಅಸ್ಮಿತೆಯನ್ನ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಕೆಣಕಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಇವತ್ತು ನಮ್ಮ ಬಿಸಿನೆಸ್ ಮ್ಯಾನ್, ಪೊಲಿಟಿಕಲ್ ಲೀಡರ್, ಅದರಲ್ಲೂ ನಮ್ಮ ಕರ್ನಾಟಕದ ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿ ಆದ ಅಂದಿನಿಂದ ಇಂದಿನವರೆಗೂ ಕೂಡ ಸರ್ವಾಧಿಕಾರಿಯಾಗಿರ್ತಕ್ಕಂಥ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ ದಿನವೇ ಒಂದು ತುರ್ತಾಗಿರ್ತಕ್ಕಂಥ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಮಾಡಿ ಹಲವಾರು ಜನಪರವಾಗಿರ್ತಕ್ಕಂಥ ಆದೇಶಗಳನ್ನು ಮಾಡಿದ್ದೇನೆ, ಘೋಷಣೆಗಳನ್ನು ಮಾಡಿದ್ದೇನೆ. ನನ್ನ ಸರ್ಕಾರ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ, ನನ್ನ ಸರ್ಕಾರ ವಿದ್ಯಾರ್ಥಿಗಳ ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ಡಿ.ಕೆ. ಶಿವಕುಮಾರ್ ಏನೋ ಬಿಳಿಯಾಳೆಯ ಮೇಲೆ ಒಂದು ಆದೇಶವನ್ನ ಮಾಡಿ ಸೀದಾ ಹೋಗಿದ್ದು ಅವರು ಬಿಡದಿಯ 10,000 ಎಕರೆಯ ಟೌನ್ಶಿಪ್ಪಿನ ಕಡೆಗೆ. ಮೊದಲೇ ಡಿ.ಕೆ. ಶಿವಕುಮಾರ್ ಒಬ್ಬ ಬಿಸಿನೆಸ್ ಮ್ಯಾನ್, ಪೊಲಿಟಿಕಲ್ ಲೀಡರ್. ಹಾಗಾಗಿ ಅವ್ರು ಏನು ಮಾಡಿದ್ರು, ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ ಪಾಸ್ ಅನ್ನ ಕೊಟ್ಟಿದ್ದೇನೆ ಅಂತಕ್ಕಂಥ ಘೋಷಣೆಯನ್ನ ಮೊಳಗಿಸಿ ಸೀದಾ ಅವರು ಹೊರಟು ಹೋಗಿದ್ದು ಬಿಡದಿಯ ಟೌನ್ಶಿಪ್ಪಿನಲ್ಲಿ ಏನು ಅಭಿವೃದ್ಧಿಯ ಕಾರ್ಯವನ್ನ ಅತ್ಯಂತ ತ್ವರಿತಗತಿಯಲ್ಲಿ ಅತ್ಯಂತ ಶೀಘ್ರವಾಗಿ ಮಾಡಿ ಮುಗಿಸಿ
ಇವರು ಏನು ಗ್ಲೋಬಲೈಸೇಷನ್ ಲೆವೆಲ್ ಅಲ್ಲಿ, ಏನು ಪ್ರೈವೇಟೈಸೇಷನ್ ಕಾನ್ಸೆಪ್ಟ್ ಅಲ್ಲಿ, ಒಂದು ಲಿಬರೈಸೇಷನ್ ಕಾನ್ಸೆಪ್ಟ್ ಅಲ್ಲಿ 10,000 ಎಕರೆಯಲ್ಲಿ ಇವರು ಟೌನ್ಶಿಪ್ ಅನ್ನ ಮಾಡಿ ಏನು ಕರ್ನಾಟಕದ 7 ಕೋಟಿ ಜನಕ್ಕೆ ನಾನು ನ್ಯಾಯವನ್ನ ಕೊಡಿಸಿಬಿಡ್ತೇನೆ ಅನ್ನಂತ ನಿಟ್ಟಲ್ಲಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಬಿಡದಿಯ ರೈತರ ಜೀವನಗಳನ್ನ, ಬದುಕುಗಳನ್ನ ಕಿತ್ತುಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅದರಲ್ಲೂ ವಿಶೇಷವಾಗಿ ಇವತ್ತು ಬೆಳಗಾವಿಯ ಸಾಹುಕಾರ, ಕರ್ನಾಟಕದ ಸಾಹುಕಾರ ಸತೀಶ್ ಜಾರಕಿಹೊಳಿರವರು ಮಾಧ್ಯಮಗಳಲ್ಲಿ ಭಾರಿ ಬಹಿರಂಗವಾಗಿ ಒಂದು ಮಾತನ್ನ ಹೇಳಿದ್ದಾರೆ. ನೆಕ್ಸ್ಟ್ ನಡೀತಕ್ಕಂಥ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಾರಕವಾಗಿರ್ತಕ್ಕಂಥ ಬಿಡದಿಯ ಟೌನ್ಶಿಪ್ ಯೋಜನೆಯ ಸಮಗ್ರವಾಗಿರ್ತಕ್ಕಂಥ ಮಾಹಿತಿ ಮತ್ತು ದಾಖಲೆಗಳನ್ನು ಇಟ್ಟುಕೊಂಡು ಸುದೀರ್ಘವಾಗಿರ್ತಕ್ಕಂಥ ಸಮಗ್ರವಾಗಿರ್ತಕ್ಕಂಥ ಚರ್ಚೆಯನ್ನ ಮಾಡೋದ್ರ ಮೂಲಕ ಬಿಡದಿಯ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡ್ತಕ್ಕಂಥ ಒಂದು ಕೈಂಕರ್ಯಕ್ಕೆ ನಾವು ಸಚಿವ ಸಂಪುಟದ ಸಹೋದ್ಯೋಗಿಗಳು ಸಚಿವ ಸಂಪುಟದಲ್ಲಿ ಚರ್ಚೆಯನ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಇವತ್ತು ಬೆಳಗಾವಿಯ ಸಾಹುಕಾರ ಮತ್ತು ಕರ್ನಾಟಕದ ಸಾಹುಕಾರ ಸತೀಶ್ ಜಾರಕಿಹೊಳಿರವರು ಹೇಳಿದ್ದಾರೆ. ಇವತ್ತು ಸತೀಶ್ ಜಾರಕಿಹೊಳಿರವರು ಕರ್ನಾಟಕದ ರಾಜಕಾರಣದಲ್ಲಿ ಎಷ್ಟೇ ದೊಡ್ಡ ದಿಟ್ಟ ಧೀಮಂತ ದಿಗ್ಗಜ ರಾಜಕಾರಣಿಯಾಗಿದ್ರು ಕೂಡ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೇರವಾಗಿ ಪ್ರಶ್ನೆಗಳನ್ನ ಮಾಡ್ತಕ್ಕಂಥ ಛಾತಿಯನ್ನ ಹೊಂದಿರತಕ್ಕಂಥ ಏಕೈಕ ರಾಜಕಾರಣಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ಸಿದ್ದರಾಮಯ್ಯರವರ ರಾಜೀನಾಮೆಯನ್ನ ಹೈಕಮಾಂಡ್ ಮತ್ತು ಡಿ.ಕೆ. ಶಿವಕುಮಾರ್ ಅದೆಂತ ಜಾಯಿಂಟ್ ವೆಂಚರ್ ಬಿಸ್ನೆಸ್ ಗಳನ್ನ ಇವರು ಡೆವಲಪ್ ಮಾಡ್ಕೋಬೇಕು ಅಂತಕ್ಕಂಥ ಇಡನ್ ಅಜೆಂಡಾಗಳನ್ನು ಇಟ್ಕೊಂಡು ಇವತ್ತು ಸಿದ್ದರಾಮಯ್ಯರವರ ರಾಜೀನಾಮೆಯನ್ನ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ವಿಚಾರಗಳನ್ನು ನಾವು ಅವಲೋಕನ ಮಾಡೋದಕ್ಕೆ ಹೋದ್ರೆ ಇವತ್ತು ಬಿಡದಿಯ 10,000 ಎಕರೆ ಟೌನ್ಶಿಪ್ಪಿನ ಹಗರಣ ಅಂತಕ್ಕಂಥದ್ದು ನಮ್ಮ ಕಣ್ಣ ಎದುರುಗಡೆ ಗೋಚರಿಸ್ತಾ ಇದೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ಮೇಲೆ ಭಾರತ ದೇಶದ ಹೆಮ್ಮೆಯ ಪ್ರಧಾನಿಗಳಾಗಿರ್ತಕ್ಕಂಥ ವಿಶ್ವ ಗುರುಗಳಾಗಿರ್ತಕ್ಕಂಥ ನರೇಂದ್ರ ಮೋದಿರವರನ್ನ ಹೋಗಿ ಭೇಟಿಯಾಗಿದ್ದಾರೆ. ಭೇಟಿಯಾಗಿರುವಂತ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬಿಡದಿಯ ಟೌನ್ಶಿಪ್ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಸುದ್ದಿಯನ್ನ ಡಿ.ಕೆ. ಶಿವಕುಮಾರ್ ಮಾಧ್ಯಮಗಳ ಮೂಲಕ ಬಿಟ್ಟಿದ್ದಾರೆ. ಆದರೆ ವಾಸ್ತವದಲ್ಲಿ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿರವರು ವೆರಿ ಗುಡ್ ಡಿ.ಕೆ. ಶಿವಕುಮಾರ್ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಬಿಡದಿ ಹತ್ರ ಏನು ರೈತರ 10,000 ಎಕರೆ ಜಮೀನನ್ನ ಬಲವಂತವಾಗಿ ದೌರ್ಜನ್ಯ ಮಾಡಿ, ಗುಂಡಾಗಿರಿ ಮಾಡಿ, ದಬ್ಬಾಳಿಕೆ ಮಾಡಿ ಇವತ್ತು ಕಿತ್ಕೊಳ್ತಾ ಇದಾರಲ್ಲ, ರೈತರ ಬದುಕುಗಳನ್ನ ನಾಶ ಮಾಡಬೇಕು ಅಂತ, ರೈತರ ಜೀವನಗಳನ್ನ ಸರ್ವನಾಶ ಮಾಡಬೇಕು ಅಂತ ಇಂಥ ಒಂದು ರೈತ ವಿರೋಧಿ ಬಿಡದಿಯ ಟೌನ್ಶಿಪ್ ಕಾರ್ಯಕ್ರಮಕ್ಕೆ ಮೋದಿರವರು ಬೆನ್ನು ತಟ್ಟಿ ಕಳಿಸಿದ್ದಾರೆ ಅಂತ ಡಿ.ಕೆ. ಶಿವಕುಮಾರ್ ಮಾಧ್ಯಮಗಳ ಮೂಲಕ ಪ್ರಚಾರಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಆದರೆ ನನಗಿರ್ತಕ್ಕಂಥ ಪಕ್ಕಾ ಇನ್ಫಾರ್ಮೇಶನ್ ಪ್ರಕಾರ ಏನು ಪ್ರಿಯಾಂಕಾ ಗಾಂಧಿರವರ ಹಸ್ಬೆಂಡ್ ಆಗಿರ್ತಕ್ಕಂಥ ರಾಬರ್ಟ್ ವಾದ್ರಾ ಮತ್ತು ಡಿ.ಕೆ. ಶಿವಕುಮಾರ್ ಈ ಬಿಡದಿಯ ಟೌನ್ಶಿಪ್ ವಿಚಾರದಲ್ಲಿ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಗ್ರಿಮೆಂಟ್ಗಳನ್ನು ಮಾಡಿಕೊಂಡು ಇವತ್ತು ಈ ರಾಜ್ಯದಲ್ಲಿ ಏನು ರೈತ ವಿರೋಧಿಯಾಗಿರ್ತಕ್ಕಂಥ ಒಂದು ನೀತಿ ನಿರೂಪಣೆಗಳ ಮೂಲಕ ಇವತ್ತು ಡಿ.ಕೆ. ಶಿವಕುಮಾರ್ ಅಂಡ್ ಕಾಂಗ್ರೆಸ್ ಹೈಕಮಾಂಡ್ ಈ ರಾಜ್ಯದ ಜನತೆಗೆ, ಈ ದೇಶದ ಜನತೆಗೆ, ಈ ರಾಜ್ಯದ ರೈತರಿಗೆ ಮತ್ತು ಈ ದೇಶದ ರೈತರಿಗೆ ಯಾವ ಸಂದೇಶವನ್ನ ಕೊಡೋದಕ್ಕೆ ಹೊರಟಿದ್ದಾರೆ? ಅಹಿಂದ ವರ್ಗಗಳ ಅಸ್ಮಿತೆ, ಅಹಿಂದ ವರ್ಗಗಳ ಜನಕ, ಸಮಾಜದ ನಿರ್ಮಾಣದ ನಿರ್ಮಾತೃಗಳಲ್ಲಿ ಮೇಲ್ಪಂಕ್ತಿಯನ್ನ ಈ ರಾಜ್ಯದಲ್ಲಿ 21ನೇ ಶತಮಾನದಲ್ಲಿ ಹಾಕಿಕೊಟ್ಟಿರ್ತಕ್ಕಂಥ
ಅಣ್ಣ ಬಸವಣ್ಣರವರ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ, ಬುದ್ಧ ಬಸವಣ್ಣನವರ ಮಾದರಿಯಲ್ಲಿ, ಡಾಕ್ಟರ್ BR ಅಂಬೇಡ್ಕರ್ ರವರ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಅಹಿಂದ ವರ್ಗಗಳನ್ನು ಸಂಘಟಿಸಿ ತುಳಿತಕ್ಕೊಳಗಾದ ದಮನಿತ ಶೋಷಿತ ಸಮುದಾಯಗಳ ಶ್ರೇಯೋಭಿವೃದ್ಧಿಗಾಗಿ ಸಿದ್ದರಾಮಯ್ಯರವರು ತಮ್ಮ ಇಡೀ ಜೀವಮಾನವನ್ನ ಶ್ರೀಗಂಧದ ತರ ತೆಗೆದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯರ ಬಣವನ್ನ DK ಶಿವಕುಮಾರ್ ರಾಜಕೀಯವಾಗಿ ಸಾರ್ವತ್ರಿಕವಾಗಿ ಸಂಪೂರ್ಣವಾಗಿ ಮುಗಿಸಿ ಬಿಡ್ತಾನೆ ಅಂತಕ್ಕಂಥ ಏನು ಇಡನ್ ಅಜೆಂಡಾಗಳನ್ನು ಇಟ್ಕೊಂಡು ಹೊರಟಿದಾರಲ್ಲ, ಇವತ್ತು DK ಶಿವಕುಮಾರ್ಗಾಗ್ಲಿ ಕಾಂಗ್ರೆಸ್ ಹೈಕಮಾಂಡಿಗಾಗ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಏನು ಸಿದ್ದರಾಮಯ್ಯರವರ ಅಭಿಮಾನಿಗಳಿದೀವಿ ನಾವು, ಅಹಿಂದ ವರ್ಗದ ಏನು ನಾವೆಲ್ಲ ಯುವಕರು ವಿದ್ಯಾರ್ಥಿಗಳಿದ್ದೀವಿ, ಕೋಟಿಗಟ್ಟಲೆ ಜನ, ನಾವು ಯಾರು ಕೂಡ ಕರ್ನಾಟಕದ ಪ್ರಜಾಪ್ರಭುತ್ವವನ್ನ ಕಾಂಗ್ರೆಸ್ಸಿನ ಹೈಕಮಾಂಡಿಗಾಗ್ಲಿ DK ಶಿವಕುಮಾರ್ಗಾಗ್ಲಿ ಸೋನಿಯಾ ಗಾಂಧೀಜಿರವರಿಗಾಗ್ಲಿ ರಾಹುಲ್ ಗಾಂಧಿರವರಿಗಾಗ್ಲಿ ಪ್ರಿಯಾಂಕಾ ಗಾಂಧಿರವರಿಗಾಗ್ಲಿ ರಾಬರ್ಟ್ ವಾದ್ರರವರಿಗಾಗ್ಲಿ ಗುತ್ತಿಗೆಯನ್ನ ಕೊಟ್ಟಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಬೇಕಾಗುತ್ತದೆ. ಇವಾಗ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಆ ಭಾಷಣಗಳನ್ನ ವೇದಿಕೆಗಳಲ್ಲೇ ಮಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿನ ಆದಿಯಾಗಿ ಪ್ರತಿಯೊಬ್ಬೊಬ್ಬರ ಎಲ್ಲ ನೀತಿ ನಿರೂಪಣೆಗಳು, ತತ್ವ ಸಿದ್ಧಾಂತ ಆದರ್ಶಗಳು, ಇವರು ಪ್ರಜಾಪ್ರಭುತ್ವದ ಬಗ್ಗೆ ಏನೆಲ್ಲ ಮಾತಾಡ್ತಿದಾರಲ್ಲ, ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಪ್ಪಿ ತಪ್ಪಿ ಸಿದ್ದರಾಮಯ್ಯರವರ ರಾಜೀನಾಮೆಯನ್ನ ತೆಗೆದುಕೊಂಡಿದ್ದೇ ಆಗಿರುವಂತ ಒಂದು ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ ಇವತ್ತು ದಲಿತ ದಿಟ್ಟ ಧೀಮಂತ ಮುಖಂಡರಾಗಿರ್ತಕ್ಕಂಥ ಕಲ್ಪತರು ನಾಡಿನ ತುಮಕೂರು ಜಿಲ್ಲೆಯ, ಅದರಲ್ಲೂ ವಿಶೇಷವಾಗಿ ಈಗ ತಾನೇ ಕರ್ನಾಟಕ ರಾಜ್ಯದಲ್ಲಿ ಉಪ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ, ಕಂದಾಯ ಸಚಿವರಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಅವರಿಗೆ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯ ಸ್ಥಾನಮಾನ ಹುದ್ದೆ ಗೌರವಗಳನ್ನು ಕೊಟ್ಟು ಮುಖ್ಯಮಂತ್ರಿಯಾಗಿ ಅವರಿಗೆ ಪಟ್ಟಾಭಿಷೇಕವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಬೇಕಾಗಿತ್ತು. ಆಗ ಕಾಂಗ್ರೆಸ್ ಪಕ್ಷದ ಏನು ಈ ಪ್ರಜಾಪ್ರಭುತ್ವವಾದಿ ತತ್ವ ಸಿದ್ಧಾಂತಗಳಿದ್ವು, ಕಾಂಗ್ರೆಸ್ ಪಕ್ಷದ ಈ ಸಮಾಜವಾದ ಮತ್ತು ಜಾತ್ಯತೀತದ ತತ್ವ ಸಿದ್ಧಾಂತ ಆದರ್ಶಗಳಿದ್ವು, ಅದಕ್ಕೆ ಒಂದು ಅರ್ಥ ಬರ್ತಾ ಇತ್ತು. ಇವತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇವತ್ತು ಯಾವ ನೆಲೆಗಟ್ಟಿನಲ್ಲಿ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನಮಾನ ಹುದ್ದೆ ಗೌರವಗಳನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ದಿಟ್ಟತನದ ಪ್ರಶ್ನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ನಾವು ನೇರವಾಗಿ ಮಾಡಲೇಬೇಕಾಗುತ್ತೆ. ಕರ್ನಾಟಕ ರಾಜ್ಯದಿಂದ ಇವತ್ತು ಡಾಕ್ಟರ್ G. ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನಮಾನ ಹುದ್ದೆ ಗೌರವಗಳನ್ನು ಏಕೆ ಕೊಡಬೇಕಾಗಿತ್ತು ಅನ್ನೋದಾದ್ರೆ, ಅತಿ ಹೆಚ್ಚು ವರ್ಷಗಳು ಅಂದರೆ 8 ವರ್ಷಗಳಿಂದ 9 ವರ್ಷಗಳ ಕಾಲ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿ ಡಾಕ್ಟರ್ G. ಪರಮೇಶ್ವರ್ ಅವರು ಸೇವೆಯನ್ನ ಸಲ್ಲಿಸಿದ್ರು. ಇವಾಗ DK ಶಿವಕುಮಾರ್ ಲೆಕ್ಕ ಹಾಕಿದ್ರೆ ಡಾಕ್ಟರ್ G. ಪರಮೇಶ್ವರ್ ಅವರಿಗಿಂತ ಕಡಿಮೆ ಅವಧಿ KPCC ಅಧ್ಯಕ್ಷರಾಗಿದ್ರು. ಇದೇ ಕಾಂಗ್ರೆಸ್ ಪಕ್ಷ 1 ವರ್ಷದ ಹಿಂದೆ ಉದಯಪುರದಲ್ಲಿ ನಡೆದಿರ್ತಕ್ಕಂಥ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸಮ್ಮೇಳನದಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿತ್ತು. ಕಾಂಗ್ರೆಸ್ ಪಕ್ಷ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಏನ್ ತೀರ್ಮಾನವನ್ನು ತೆಗೆದುಕೊಂಡಿತ್ತು, ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಿಗೆ, ಒಬ್ಬ ಕಾಂಗ್ರೆಸ್ ಪಕ್ಷದ ಮುಖಂಡನಿಗೆ ಒಂದೇ ಹುದ್ದೆಯನ್ನ ಕೊಡ್ತಕ್ಕಂಥ ಒಂದು ತೀರ್ಮಾನವನ್ನ, ಒಂದು ಆದೇಶವನ್ನ AICC ಹೊರಡಿಸಿತ್ತು. ಒಂದೇ ಒಂದು ಹುದ್ದೆಯಲ್ಲಿ ಮುಂದುವರಿಬೇಕು. ಒಬ್ಬ ಕಾರ್ಯಕರ್ತ ಇರ್ಬೋದು, ಒಬ್ಬ ಮುಖಂಡ ಇರ್ಬೋದು, ಕಾಂಗ್ರೆಸ್ ಅದು ಪಕ್ಷದಲ್ಲಿರ್ಬೋದು, ಸರ್ಕಾರದಲ್ಲಿರ್ಬೋದು, ಆತನಿಗೆ ಒಂದೇ ಹುದ್ದೆಯನ್ನ ಕೊಡಬೇಕು ಅಂತಕ್ಕಂಥ ಠರಾವನ್ನ ಇವರು AICC ಅಖಿಲ ಭಾರತ ಮಟ್ಟದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಒಂದು ಸಮ್ಮೇಳನದಲ್ಲಿ, ಒಂದು ಸಮಾವೇಶದಲ್ಲಿ ಇವರು ಈ ರೀತಿಯಾಗಿ ಒಂದು ಠರಾವನ್ನ ಹೊರಡಿಸಿದ್ರು. ಒಬ್ಬ ಕಾರ್ಯಕರ್ತನಿಗೆ, ಒಬ್ಬ ಮುಖಂಡನಿಗೆ ಒಂದೇ ಒಂದು ಹುದ್ದೆ ಇರಬೇಕು ಅಂತ. ಆದ್ರೆ DK ಶಿವಕುಮಾರ್ ಅವರಿಗೆ KPCC ಅಧ್ಯಕ್ಷರ ಪಟ್ಟವನ್ನ ಕೊಟ್ಟಿದ್ರು, ಜಲಸಂಪನ್ಮೂಲ ಖಾತೆಯ ಸಚಿವರನ್ನಾಗಿ ಮಾಡಿದ್ರು ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರನ್ನಾಗಿ ಮಾಡಿದ್ರು. ಜೊತೆಗೆ DK ಶಿವಕುಮಾರ್ ಅವರಿಗೆ ಉಪಮುಖ್ಯಮಂತ್ರಿಯ ಖಾತೆಯನ್ನು ಕೂಡ ಕೊಟ್ಟಿದ್ರು, ಉಪಮುಖ್ಯಮಂತ್ರಿಯನ್ನಾಗಿ ಕೂಡ ನೇಮಕ ಮಾಡಿದ್ರು. ಹಾಗಾದ್ರೆ DK ಶಿವಕುಮಾರ್ ಪಕ್ಷ ಈ ದೇಶದಲ್ಲಿ ಹೊರಡಿಸಿರ್ತಕ್ಕಂಥ ಠರಾವಿಗಿಂತ, ಆ ಪಕ್ಷ ಏನು AICC ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಕ್ಕಿಂತ
ದೊಡ್ಡವರಾಗಿದ್ರ, ಅತೀತರಾಗಿದ್ರ ಅಂತಕ್ಕಂಥ ಪ್ರಶ್ನೆಯನ್ನ ನಾವು ಕಾಂಗ್ರೆಸ್ ಹೈಕಮಾಂಡ್ಗೆ ಇವತ್ತು ಸಿದ್ದರಾಮಯ್ಯರ ಅಭಿಮಾನಿಗಳಾಗಿ ಕೋಟ್ಯಾಂತರ ಅಹಿಂದ ವರ್ಗಗಳ ಪರವಾಗಿ ನಾನು ಈ ಪ್ರಶ್ನೆಯನ್ನ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ, ಅದರಲ್ಲೂ ಕಾಂಗ್ರೆಸ್ ಹೈಕಮಾಂಡಿನ ಸೋನಿಯಾ ಗಾಂಧಿರವರಿಗೆ, ರಾಹುಲ್ ಗಾಂಧಿರವರಿಗೆ, ಪ್ರಿಯಾಂಕಾ ಗಾಂಧಿರವರಿಗೆ ಅತ್ಯಂತ ಘಂಟಾಘೋಷವಾಗಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಯಾವ ಕಾರಣಕ್ಕಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರನ್ನ ನೀವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನಾಗಿ ನೇಮಕ ಮಾಡಿದ್ದೀರಿ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ನೀವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನಾಗಿ ನೇಮಕ ಮಾಡಿದ ಮೇಲೆ ಡಿ ಕೆ ಶಿವಕುಮಾರ್ ಅಂತಕ್ಕಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಇವತ್ತು ಸಿದ್ದರಾಮಯ್ಯ ಬಣದಲ್ಲಿರ್ತಕ್ಕಂಥ, ಅದರಲ್ಲೂ ಕರ್ನಾಟಕದ ಒಂದೊಂದು ಜಿಲ್ಲೆಗೆ ಟೈಗರ್ಗಳಾಗಿ, ಲಯನ್ಗಳಾಗಿ ಒಂದೊಂದು ಜಿಲ್ಲೆಯನ್ನ ಸಂಘಟನೆ ಮಾಡಿ ದಶಕಗಳ ಗಟ್ಟಲೆ ಕೋಟ್ಯಾಂತರ ರೂಪಾಯಿ ಬಂಡವಾಳಗಳನ್ನು ಖರ್ಚು ಮಾಡಿ ಸಂಘಟನೆಗಳನ್ನು ಅತ್ಯಂತ ಭದ್ರವಾಗಿ ಮಾಡಿ ಇವತ್ತು ಅಹಿಂದ ವರ್ಗಗಳನ್ನು ಸಂಘಟಿಸಿರ್ತಕ್ಕಂಥದ್ದಿರ್ಬೋದು, ಬೇರೆ ಎಲ್ಲ ಮೇಲ್ವರ್ಗಗಳಿರ್ಬೋದು, ಎಲ್ಲ ಜಾತಿ ಧರ್ಮ ವರ್ಗ ವರ್ಣ ಪ್ರಾಂತ್ಯದ ಜನರನ್ನ ಅವರು ಸಂಘಟನೆ ಮಾಡಿ ಇವತ್ತು ಕೋಟ್ಯಾಂತರ ರೂಪಾಯಿಗಳನ್ನ ಕಳೆದ 10-20 ವರ್ಷದಲ್ಲಿ ಖರ್ಚು ಮಾಡಿರ್ತಕ್ಕಂಥ ಬೆಳಗಾವಿಯ ಸಾಹುಕಾರರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿರವರಿಗೆ ನೀವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಮಾನ ಹುದ್ದೆಗಳನ್ನ ಕೊಡದೆ ನೀವು ಅಗೌರವವನ್ನು ತೋರಿಸಿದ್ದೀರಿ ಮತ್ತು ಬಬಲೇಶ್ವರ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ MB ಪಾಟೀಲ್ ರವರಿಗೆ ನೀವು ಅವಮಾನವನ್ನ ಮಾಡಿದ್ದೀರಿ, ಅಗೌರವವನ್ನು ತೋರಿಸಿದ್ದೀರಿ. ಇವತ್ತು ದಾವಣಗೆರೆಯ ಸಾಹುಕಾರರು ಆಗಿರ್ತಕ್ಕಂಥ ಗಣಿ ಮತ್ತು ಭೂ ವಿಜ್ಞಾನ ಖಾತೆಯ ಮಾಜಿ ಸಚಿವರಾಗಿರ್ತಕ್ಕಂಥ SS ಮಲ್ಲಿಕಾರ್ಜುನ್ ರವರಿಗೆ ನೀವು ಮಂತ್ರಿಯನ್ನ ಮಾಡಿಲ್ಲ. ಇವಾಗ ನಾನು ನನ್ನ ಡಿಟೆಕ್ಟಿವ್ ಲೆಜೆಂಡ್ ಅಂತಕ್ಕಂಥ ಯೂಟ್ಯೂಬ್ ಚಾನಲಿನಲ್ಲಿ ನಾನು ನೈಜ ಸತ್ಯಗಳನ್ನ ಬಿತ್ತರಿಸುವಂತ ಸಂದರ್ಭದಲ್ಲಿ ಕೆಲವು ಕಾಮೆಂಟ್ ಬಾಕ್ಸ್ ಅಲ್ಲಿ ನನ್ನನ್ನ ಒಕ್ಕಲಿಗರ ವಿರೋಧಿ, ಎರಡೇ ಶಬ್ದವನ್ನ ಅವರು ಮೆನ್ಷನ್ ಮಾಡಿ ಒಕ್ಕಲಿಗರ ವಿರೋಧಿ ಅಂತ ನನ್ನ ಬಗ್ಗೆ ಅವರು ಉಲ್ಲೇಖ ಮಾಡಿದ್ದಾರೆ. ಆದ್ರೆ ನಾನು ಒಕ್ಕಲಿಗರ ವಿರೋಧಿ ಅಂತ ಅವ್ರು ಹೇಳಿದ್ದಕ್ಕಾಗಿ ಒಂದು ನಿಮಿಷ ಆ ವಿಚಾರಕ್ಕೆ ನಾನು ಸ್ಪಷ್ಟನೆಯನ್ನು ಕೊಟ್ಟು ಮುಂದುವರಿತೀನಿ. ನಾನು ಒಕ್ಕಲಿಗರಲ್ಲಿ ಯಾರ ಅಭಿಮಾನಿ ಅಂತ ನನ್ನನ್ನು ಪರಿಚಯ ಮಾಡ್ಕೊಳ್ಳೋದಾದ್ರೆ ರಾಷ್ಟ್ರಕವಿ ಕುವೆಂಪುರವರ ಅಭಿಮಾನಿ. ಯಾರು ನನಗೆ ಒಕ್ಕಲಿಗರ ವಿರೋಧಿ ಅಂತ ಕಾಮೆಂಟ್ ಅನ್ನ ಹಾಕಿದ್ದಾರೋ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಕುವೆಂಪು ಬರೆದಿರತಕ್ಕಂಥ ವಿಚಾರ ಕ್ರಾಂತಿಗೆ ಕರೆ ಅಂತಕ್ಕಂಥ ಪುಸ್ತಕವನ್ನ ತೆಗೆದುಕೊಂಡು ಹೋದ್ರಿ, ನಿಮಗೆ ಅವಾಗ ನಿಜಕ್ಕೂ ಕೂಡ ಯಾರು ಒಕ್ಕಲಿಗರ ವಿರೋಧಿ, ಯಾರು ನಿಜವಾಗ್ಲೂ ಕ್ರಾಂತಿಕಾರಿ ಅಂತಕ್ಕಂಥ ಸತ್ಯಗಳು ನಿಮಗೆ ಗೊತ್ತಾಗ್ತವೆ. ನಾನು ಒಕ್ಕಲಿಗರ ವಿರೋಧಿ ಎಂದಿದ್ದಕ್ಕೆ ಇಷ್ಟ ನಾನು ಆನ್ಸರ್ ಮಾಡ್ತಕ್ಕಂಥದ್ದು. ಇವಾಗ ಡಿ ಕೆ ಶಿವಕುಮಾರ್ ಹಾಗಾದ್ರೆ ಒಕ್ಕಲಿಗರ ಪ್ರೇಮಿಯೇ ಅಂತಕ್ಕಂಥ ಪ್ರಶ್ನೆಯನ್ನು ನಾನು ಮಾಡ್ತೇನೆ. ಡಿ ಕೆ ಶಿವಕುಮಾರ್ ಅವರು ಇವತ್ತು ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರದ ಅಭಿವೃದ್ಧಿ ಸಚಿವರನ್ನಾಗಿ ನೇಮಕ ಮಾಡಿದ್ದಾರೆ. ಆದ್ರೆ ಅದೇ ಕೃಷ್ಣ ಬೈರೇಗೌಡರು ಇವತ್ತು ಕೂಡ ಸಚಿವರಾಗಿ ತಾವು ಚಾರ್ಜ್ ಅನ್ನು ಕೂಡ ತೆಗೆದುಕೊಂಡಿಲ್ಲ. ಏಕೆ? ಹಾಗಾದ್ರೆ ಡಿ ಕೆ ಶಿವಕುಮಾರ್ ಒಕ್ಕಲಿಗರ ವಿರೋಧಿ ಅಲ್ಲವೇ? ಕೃಷ್ಣ ಬೈರೇಗೌಡರು ಹಾಗಾದ್ರೆ ಒಕ್ಕಲಿಗರಲ್ಲವೇ? ಇಡೀ ಒಕ್ಕಲಿಗರ ರಾಜಕಾರಣದಲ್ಲಿ ಈ ಕಾಲಘಟ್ಟದಲ್ಲಿ ಕಳೆದ 1-2 ದಶಕದಲ್ಲಿ ಕೃಷ್ಣ ಬೈರೇಗೌಡ ಅಂತಕ್ಕಂಥ ರಾಜಕಾರಣಿ ಇವತ್ತು ಈ ರಾಜ್ಯಕ್ಕೆ, ಈ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಒಬ್ಬ ರಾಜಕಾರಣಿಯಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿಲ್ವಾ? ಇಡೀ ನಾಡಿಗೆ ಗೊತ್ತಿದೆ, ದೇಶಕ್ಕೆ ಗೊತ್ತಿದೆ. ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಾಗಿ ಕಂದಾಯ ಇಲಾಖೆಯಲ್ಲಿ ಸಮಗ್ರವಾಗಿರ್ತಕ್ಕಂಥ ಅಧ್ಯಯನವನ್ನ ಮಾಡೋದ್ರ ಜೊತೆಯಲ್ಲಿ ಒಂದು ಏನು ಕಂದಾಯ ಇಲಾಖೆಯಲ್ಲಿ ಖಾತೆಗಳಾಗಂತದ್ದಿರ್ಬೋದು, ಖಾತೆಗಳು ವರ್ಗಾವಣೆ ಆಗಂತದ್ದಿರ್ಬೋದು, ಅವುಗಳೆಲ್ಲ ಸಮರೋಪಾದಿಯಲ್ಲಿ ಆಗಬೇಕು ಮತ್ತು ಕಂದಾಯ ಭೂ ದಾಖಲೆಗಳು, ಅದರಲ್ಲೂ ವಿಶೇಷವಾಗಿ ಯಾರು ಮಾಲೀಕರಾಗಿರ್ತಾರೋ ಅವರಿಗೆ ಅತ್ಯಂತ ಸರಳವಾಗಿ ಅವರ ಕೈಗೆ ಎಟುಕುವಂತೆ ಅದು ಸಿಗಬೇಕು ಮತ್ತು ಕಂದಾಯ ದಾಖಲೆಗಳು ತಿರುಚಲ್ಪಡ್ತಿದ್ದವು ಶತಮಾನಗಳಿಂದ. ಯಾರದೋ ಮಾಲೀಕತ್ವದಲ್ಲಿರುವ ಭೂಮಿಗೆ ಯಾರೋ ಮಾಲೀಕರಾಗಿರುತ್ತಿದ್ದರು ಅಂತ ಎಲ್ಲ ದಾಖಲೆಗಳನ್ನ ಅವರು ಕಂಪ್ಯೂಟರೈಸ್ಡ್ ಮಾಡಿ ಅದನ್ನ ಎಷ್ಟು ವಸ್ತುನಿಷ್ಠವಾಗಿ ಭೂ ಮಾಲೀಕರಿಗೆ ರೆಕಾರ್ಡ್ಗಳು, ರೆವಿನ್ಯೂ ರೆಕಾರ್ಡ್ಗಳು ಸಿಗುವಂತೆ ಅವರು ಏನೆಲ್ಲ ಕ್ರಾಂತಿಕಾರಿಯಾಗಿರ್ತಕ್ಕಂಥ ದಿಟ್ಟ ಧೀಮಂತ ಹೆಜ್ಜೆಗಳನ್ನು ಇಟ್ಕೊಂಡು ಇವತ್ತು ಕಂದಾಯ ಇಲಾಖೆಯಲ್ಲಿ ಸೇವೆಯನ್ನ ಸಲ್ಲಿಸಿ ಕೃಷ್ಣ ಬೈರೇಗೌಡರು ಇವತ್ತು ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ಅತ್ಯಂತ ಮಾದರಿಯಾಗಿರ್ತಕ್ಕಂಥ ಒಕ್ಕಲಿಗರ ರಾಜಕಾರಣಿ ಅಂತ ಅವ್ರು ಹೆಸರು ಮಾಡಿರತಕ್ಕಂಥವ್ರಿಗೆ ಇವತ್ತು ಬೆಂಗಳೂರಿನ ಅಭಿವೃದ್ಧಿ ಖಾತೆಯ ಸಚಿವ ಸ್ಥಾನಮಾನ ಹುದ್ದೆ ಗೌರವಗಳನ್ನು ಕೊಟ್ಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಅಲ್ಲಿ ಏನು ಬೆಂಗಳೂರು ಅಭಿವೃದ್ಧಿ ಸಚಿವರ ಖಾತೆಯ ತೆಳಗಡೆ ಬರ್ತಾ ಇರ್ತಕ್ಕಂಥ BDA ಮತ್ತು BMRDA, BWSSB ಮತ್ತು GBAಗಳನ್ನ
ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಬೆಂಗಳೂರು ನಗರದ ಅಭಿವೃದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂಥ 4 ಸ್ವತಂತ್ರ ಸ್ವಾಯತ್ತ ಸಂಸ್ಥೆಗಳನ್ನ ಇವತ್ತು ಡಿ.ಕೆ. ಶಿವಕುಮಾರ್ ತಮ್ಮ ಜೋಬಲ್ಲಿ ಇಟ್ಕೊಂಡು ತಿರುಗ್ತಾ ಇದಾರಲ್ಲ, ಇದು ಹಾಗಾದ್ರೆ ಒಕ್ಕಲಿಗರ ವಿರೋಧಿ ಅಲ್ವೇ? ಹಾಗಾದ್ರೆ ಕೃಷ್ಣ ಬೈರೇಗೌಡರು ಒಕ್ಕಲಿಗರಲ್ವೇ? ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಒಕ್ಕಲಿಗರಾಗಿದ್ರು ಕೂಡ ಕೃಷ್ಣ ಬೈರೇಗೌಡರ ವಿರುದ್ಧ ಕೆಲಸ ಮಾಡ್ತಿದಾರಲ್ಲ, ಇದ್ರ ಬಗ್ಗೆ ಯಾರಾದ್ರೂ ಒಕ್ಕಲಿಗರ ಸಂಘಟನೆಯವರು, ಒಕ್ಕಲಿಗರ ಸಂಘಗಳು, ಒಕ್ಕಲಿಗರಲ್ಲಿರ್ತಕ್ಕಂಥ ಯುವಕರು, ವಿದ್ಯಾರ್ಥಿಗಳು ಇಷ್ಟೊತ್ತಿಗೆ ಧರಣಿಯನ್ನ ಮಾಡಬೇಕಾಗಿತ್ತು ದೊಡ್ಡದಾಗಿ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ. ಆದ್ರೆ ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಕಪಾಳ ಮೋಕ್ಷ ಮಾಡಿದ್ದೇವೇನೋ ಎಂಬುವಂತೆ ಕೃಷ್ಣ ಬೈರೇಗೌಡರು ಇವತ್ತು ಅವರು ಸಚಿವರಾಗಿದ್ರು ಕೂಡ ಅವರು ಚಾರ್ಜ್ ಅನ್ನ ತೆಗೆದುಕೊಂಡಿಲ್ಲ. ಹೈಕಮಾಂಡಿನ ಸೋನಿಯಾ ಗಾಂಧಿಯಿಂದ ಹಿಡಿದುಬಿಟ್ಟು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿಯಿಂದ ಹಿಡಿದುಬಿಟ್ಟು ರಾಬರ್ಟ್ ವಾದ್ರಾ, ಕೆ.ಸಿ. ವೇಣುಗೋಪಾಲ್ ಇಂದ ಹಿಡಿದುಬಿಟ್ಟು ರಣದೀಪ್ ಸಿಂಗ್ ಸುರ್ಜೇವಾಲಾವರೆಗೂ, ಮಲ್ಲಿಕಾರ್ಜುನ್ ಖರ್ಗೆ ಇಂದ ಹಿಡಿದುಬಿಟ್ಟು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೃಷ್ಣ ಬೈರೇಗೌಡರು ನೇರವಾಗಿ ಬಂದು ಏನು ಅವರಿಗೆ ಕೊಟ್ಟಿರ್ತಕ್ಕಂಥ ಬೆಂಗಳೂರು ಅಭಿವೃದ್ಧಿ ಸಚಿವರ ಆ ಖಾತೆಯ ಉತ್ತರದಾಯಿತ್ವವನ್ನು ಕೊಟ್ಟರೆ ಮಾತ್ರ ನಾನು ಖಂಡಿತವಾಗಿಯೂ ಕೂಡ ಬೆಂಗಳೂರಿನ ಅಭಿವೃದ್ಧಿಗೆ ಹಿಂದೆಂದು ಯಾರು ಕೊಡದೇ ಇರತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಕೊಡುಗೆಯನ್ನ ಕೊಡ್ತೀನಿ ಅಂತ ಕೃಷ್ಣ ಬೈರೇಗೌಡರು ಹೇಳಿದ ಮೇಲೂ ಕೂಡ ಈ ಸೊಕ್ಕಿನ ಡಿ.ಕೆ. ಶಿವಕುಮಾರ್ ನಾನು ಪರಿಶೀಲನೆ ಮಾಡುತ್ತೇನೆ ಎನ್ನತಕ್ಕಂಥ ಒಂದು ಶಬ್ದಕೋಶದ ಪದವನ್ನು ತೆಗೆದು ಅದನ್ನ ಕೃಷ್ಣ ಬೈರೇಗೌಡರಿಗೆ ಹೇಳಿ ಕಳಿಸಿದ್ದಾರಂದ್ರೆ ಡಿ.ಕೆ. ಶಿವಕುಮಾರ್ ಅವರೇ, ಇದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವ ಅಂದ್ರೆ ಹಂಚಿಕೊಂಡು ತಿಂತಕ್ಕಂಥದ್ದು, ಎಲ್ಲಾ ಪ್ರಭುಗಳು ಒಟ್ಟಾಗಿ ಹಂಚಿಕೊಂಡು ತಿಂತಕ್ಕಂಥದ್ದು ಪ್ರಜಾಪ್ರಭುತ್ವ. ನೀವೇನು ಸರ್ವಾಧಿಕಾರಿ ಧೋರಣೆಯನ್ನ ತೆಳಿತಾ ಇದ್ದೀರಲ್ಲ, ಆ ನಿಮ್ಮ ಸರ್ವಾಧಿಕಾರಿ ಧೋರಣೆಯ ಸೊಕ್ಕಿಗೆ ಈ ಕರ್ನಾಟಕದ ಪ್ರಜಾಪ್ರಭುತ್ವದಲ್ಲಿ ವಿದ್ಯಾರ್ಥಿಗಳು, ಯುವ ಜನರು ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ವಿದ್ಯಾರ್ಥಿಗಳಿಗೆ ಪಾಸನ್ನು ಉಚಿತವಾಗಿ ಕೊಡ್ತೀನಿ ಅಂತ ಹೇಳಿದಂಥ ಡಿ.ಕೆ. ಶಿವಕುಮಾರ್ ಸರ್ಕಾರ ಇವತ್ತು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ ಪಾಸ್ ಅನ್ನ ಕೊಟ್ಟಿದೆಯಾ? ಕೊಟ್ಟಿಲ್ಲ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಸರ್ಕಾರವನ್ನು ಒಂದು ವಿದ್ಯಾರ್ಥಿ ವಿರೋಧಿಯಾಗಿರ್ತಕ್ಕಂಥ ಸರ್ಕಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ಇನ್ನ ಕೆ.ಜೆ. ಜಾರ್ಜ್ ರವರಿಗೆ ಖಾತೆ ಹಂಚಿಕೆ ವಿಷಯದಲ್ಲಿ ಅಸಮಾಧಾನ ಇದೆ. ಕೆ.ಜೆ. ಜಾರ್ಜ್ ಯಾರು? ಹೈಕಮಾಂಡಿನ ಬಲಗೈ ಬಂಟ. ಇವತ್ತು ಕೆ.ಜೆ. ಜಾರ್ಜ್ ಕೂಡ ಕೊತ ಕುದೀತಾ ಇದ್ದಾರೆ. ರಾಮಲಿಂಗ ರೆಡ್ಡಿ ಅವರು ಜಲ ಸಂಪನ್ಮೂಲ ಖಾತೆಗೆ ರಾಜೀನಾಮೆಯನ್ನು ಕೊಟ್ಟು ಕೇವಲ ಶಾಸಕರಾಗಿ ಉಳಿದುಕೊಂಡು GBA ಎಲೆಕ್ಷನ್ ನಲ್ಲಿ ರಾಮಲಿಂಗ ರೆಡ್ಡಿಯ ತಾಕತ್ತೇನು ಅನ್ನೋದನ್ನ ನಾನು ತೋರಿಸ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಕಪಾಳ ಮೋಕ್ಷವನ್ನ ಮಾಡಿದ್ದಾರೆ. ಮತ್ತೆ ಸತೀಶ್ ಜಾರಕಿಹೊಳಿ ರವರು ಹೇಳ್ತಾ ಹೋದ್ರೆ ಈ ಜಮೀರ್ ಅಹಮದ್ ರವರಿಗಂತೂ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿರುವ ಕಾರಣಕ್ಕಾಗಿ, ಅದು ಏನು ಡಿ.ಕೆ. ಶಿವಕುಮಾರ್ ಅವರು ಸೃಷ್ಟಿ ಮಾಡಿರ್ತಕ್ಕಂಥ ಪಕ್ಷ ವಿರೋಧಿ ಚಟುವಟಿಕೆಯ ಕಾರಣಕ್ಕಾಗಿ ಜಮೀರ್ ಅಹಮದ್ ರವರಿಗೆ ಯಾವುದೇ ಮಂತ್ರಿಯ ಸ್ಥಾನವನ್ನ ಕೊಡಬಾರ್ದು ಅಂತ ಹಠ ಹಿಡಿದುಕೊಂಡು ಕುಳಿತಿರ್ತಕ್ಕಂಥ ಈ ಡಿ.ಕೆ. ಶಿವಕುಮಾರ್ಗೆ ಏನು ಸರ್ವಾಧಿಕಾರಿ ಧೋರಣೆ ಅಂತ ತಿಳ್ಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಇನ್ನು ಮುಂದುವರೆದು ಎಚ್.ಸಿ. ಮಹದೇವಪ್ಪ ಏನು ಐಡಿಯಾಲಜಿ ಬಗ್ಗೆ ಮಾತಾಡ್ತಾ ಇದ್ರು ಡಿ.ಕೆ. ಶಿವಕುಮಾರ್. ಏನಾದ್ರು ಎಚ್.ಸಿ. ಮಹದೇವಪ್ಪರವರು ಹೇಳಿಕೆಗಳನ್ನ ಕೊಟ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಐಡಿಯಾಲಜಿಯ ಜನಕ ಎಚ್.ಸಿ. ಮಹದೇವಪ್ಪ ಅಂತಂದು ನಮ್ಮ ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾಗಿದ್ದಾಗ ನಯ ವಿನಯವಾಗಿ ಅವರು ಹೇಳಿಕೆಗಳನ್ನು ಕೊಡ್ತಿದ್ರು ಮಾಧ್ಯಮಗಳ ಮುಂದೆ. ಇವತ್ತು ಎಚ್.ಸಿ. ಮಹದೇವಪ್ಪರವರಿಗೆ ಮಂತ್ರಿ ಸ್ಥಾನವನ್ನ ಕೊಡದೆ ಎಚ್.ಸಿ. ಮಹದೇವಪ್ಪರನ್ನ ಮುಗಿಸ್ತಕ್ಕಂಥ ಸಂಚು ನಡೀತಾ ಇದೆ. ಇವತ್ತು ಸಿದ್ದರಾಮಯ್ಯರವರ ಬಣದಲ್ಲಿದ್ದಂಥ, ಸಿದ್ದರಾಮಯ್ಯರವರಿಗೆ ಅತ್ಯಾಪ್ತರಾಗಿದ್ದಂಥ ಪ್ರತಿಯೊಬ್ಬೊಬ್ಬರಿಗೂ ಕೂಡ, ಇವಾಗ ಎಚ್.ಕೆ. ಪಾಟೀಲ್ ರವರಿಗೂ ಕೂಡ ಇದೇ ರೀತಿಯಲ್ಲಿ ಅನ್ಯಾಯಗಳಾಗಿದ್ದಾವೆ. ಹೇಳ್ತಾ ಹೋದ್ರೆ ಈ ಮಂತ್ರಿಗಳು, ಮಾಜಿ ಮಂತ್ರಿಗಳು ಮತ್ತೆ ಹಾಲಿ ಶಾಸಕರುಗಳು ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಸರ್ವಾಧಿಕಾರಿ ಧೋರಣೆಯಿಂದ ಬೇಸತ್ತು ಹೋಗಿದ್ದಾರೆ. ಮತ್ತು ಈ ಬೇಸತ್ತು ಹೋಗಿರ್ತಕ್ಕಂಥವ್ರು ಯಾರು ಅನ್ನೋದಾದ್ರೆ ಅದು ನಮ್ಮ ಪ್ರಜಾಪ್ರಭುತ್ವದ ಮತ್ತು ಸಮಾಜವಾದದ ಜಾತ್ಯತೀತ ಮೌಲ್ಯಗಳ ಆದರ್ಶ ತತ್ವ ಸಿದ್ಧಾಂತಗಳ ಜನಕ ಅಸ್ಮಿತೆಯಾಗಿರ್ತಕ್ಕಂಥ ಸಿದ್ದರಾಮಯ್ಯರವರ ಬಣವನ್ನ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಒಸಗಿ ಹಾಕ್ತೀನಿ ಅಂತಕ್ಕಂಥ ಹಗಲು ಗನಸನ್ನ ಕಾಣೋದಕ್ಕೆ ಇವತ್ತು ಡಿ.ಕೆ. ಶಿವಕುಮಾರ್ ಹೊರಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅಂತಕ್ಕಂಥ ಕೋಟಿಗಟ್ಟಲೆ ಜನರು ಈ ಕರ್ನಾಟಕದಲ್ಲಿ ಜನನವನ್ನ ತಾಳಿ ಬಂದರೂ ಕೂಡ ಈ ಕರ್ನಾಟಕ ರಾಜ್ಯದಲ್ಲಿ ಎಚ್ ಸಿದ್ದರಾಮಯ್ಯರವರನ್ನಾಗಲಿ, ಸಿದ್ದರಾಮಯ್ಯರ ಬಣದ ಏನು ಕ್ರಾಂತಿಕಾರಿ ದಿಟ್ಟ ಧೀಮಂತ ದಿಗ್ಗಜ ನೇತಾರರನ್ನಾಗಲಿ, ಅದರಲ್ಲೂ ಉದಾಹರಣೆಗೆ ನಾನು ಹೇಳೋದಾದ್ರೆ ಸತೀಶ್ ಜಾರಕಿಹೊಳಿ ರವರಿಗೆ KPCC ಅಧ್ಯಕ್ಷ ಸ್ಥಾನವನ್ನು ನೀವು ತಪ್ಪಿಸಿರ್ಬೋದು. ಆದರೆ
ಇವತ್ತು ಕೂಡ ಸತೀಶ್ ಜಾರಕಿಹೊಳಿರವರು 224 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸ್ವಂತ ತಮ್ಮ ಕೈಯಿಂದ ಹಣವನ್ನ ಹಾಕಿ ಅವರು ಖಂಡಿತವಾಗಿಯೂ ಕೂಡ 224 ವಿಧಾನಸಭಾ ಕ್ಷೇತ್ರದಲ್ಲಿ ಗುಪ್ತಗಾಮಿನಿಯಾಗಿ 2 ದಶಕಗಳಿಂದ ಅವರು ಸಂಘಟನೆಯನ್ನ ಮಾಡ್ತಾ ಬಂದಿದ್ದಾರೆ. DK ಶಿವಕುಮಾರ್ ಅವರೇ, ನೀವೇನೋ ಸರ್ವಾಧಿಕಾರಿ ಧೋರಣೆಯನ್ನ ಮಾಡೋದಕ್ಕೆ ಹೋಗಿ ನೀವು ನಿಮ್ಮ ಸ್ವಾರ್ಥಕ್ಕಾಗಿ, ಅಧಿಕಾರದ ಲಾಭಕ್ಕಾಗಿ ಅಥವಾ ನಿಮ್ಮ ಭ್ರಷ್ಟಾಚಾರದ ಏನು ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ಹಸಿವಿಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಬಲಿ ಕೊಡ್ತಾ ಇದ್ರಿ. DK ಶಿವಕುಮಾರ್ ಅವರೇ, ಈ ಕಾಂಗ್ರೆಸ್ ಪಕ್ಷವನ್ನ ಬಲಿ ಕೊಡೋದಕ್ಕೋಸ್ಕರ ಎಷ್ಟು ವರ್ಷದಿಂದ ಈ ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಈ ತಂತ್ರಗಳನ್ನ ಮಾಡ್ತಾ, ಕುತಂತ್ರಗಳನ್ನ ಮಾಡ್ತಾ, ಕುಯುಕ್ತಿಗಳನ್ನ ಮಾಡ್ತಾ ಇವತ್ತು ಈ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಒಕ್ಕರಿಸಿಕೊಂಡಿದ್ದೀರಿ ಅಂತಕ್ಕಂಥ ಮಾತನ್ನ ಇವತ್ತು ನಾನು DK ಶಿವಕುಮಾರ್ ಅವರಿಗೆ ನೇರವಾಗಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಹಿಂದೆ ಇಂದಿರಾ ಗಾಂಧಿ ಭಾರತದ ರಾಜಕಾರಣದ ಉತ್ತುಂಗದ ಶಿಖರದಲ್ಲಿದ್ದಾಗ ಆ ದೇವರಾಜ ಅರಸುರವರು ಆಚೆ ಬಂದು ಪಕ್ಷವನ್ನ ಕಟ್ಟಿ ಸೋತಿರಬಹುದು. ಅದೇ ಆಂಧ್ರ ಪ್ರದೇಶದಲ್ಲಿ ಕಾಸು ಬ್ರಹ್ಮಾನಂದ ರೆಡ್ಡಿ ಅಂತಕ್ಕಂತಹ AICC ಅಂದಿನ ಜನರಲ್ ಸೆಕ್ರೆಟರಿ ಇಡೀ ಆಂಧ್ರ ಪ್ರದೇಶದಲ್ಲಿ ಒಂದು ಕಾಂಗ್ರೆಸ್ ಪಕ್ಷವನ್ನ ಹೊಸದಾಗಿ ಕಟ್ಟಿ ಇಂದಿರಾ ಗಾಂಧಿಯನ್ನ ಸೋಲಿಸಿ ಕಾಸು ಬ್ರಹ್ಮಾನಂದ ರೆಡ್ಡಿ ಗೆದ್ದು ಬಂದು ಇಡೀ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಜನಪರ ಆಡಳಿತ ಕೊಟ್ಟಿರ್ತಕ್ಕಂಥ ಇತಿಹಾಸ ನಮ್ಮ ಕಣ್ಣೆದುರುಗಡೆ ಇದೆ. DK ಶಿವಕುಮಾರ್ ಅವರೇ, ಮತ್ತು DK ಶಿವಕುಮಾರ್ ಮಾತನ್ನ ಕೇಳ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡಿನ ಎಲ್ಲ ದಿಗ್ಗಜ ಧೀಮಂತ್ರಿ ನಾನು ಈ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಸಿದ್ದರಾಮಯ್ಯರವರು ಎಷ್ಟೇ ಮೌನವಾಗಿದ್ರು ಕೂಡ, ಎಷ್ಟೇ ಶಾಂತವಾಗಿದ್ರು ಕೂಡ ಸಿದ್ದರಾಮಯ್ಯರವರ ಮೌನವನ್ನ ಮತ್ತು ಅವರಲ್ಲಿರ್ತಕ್ಕಂಥ ಶಾಂತ ಚಿತ್ತವಾಗಿರ್ತಕ್ಕಂಥ ಆ ಪ್ರಬುದ್ಧತೆಯನ್ನ, ಜ್ಞಾನ, ಬುದ್ಧಿ, ವಿವೇಕ, ತಿಳುವಳಿಕೆ, ಪಾಂಡಿತ್ಯಗಳನ್ನ ನೀವೇನಾದ್ರೂ ಮಿಸ್ಯೂಸ್ ಮಾಡ್ಕೊಳ್ಳೋದಾದ್ರೆ ಇವತ್ತು ಅಹಿಂದ ವರ್ಗದಲ್ಲಿರ್ತಕ್ಕಂಥ ಮತ್ತು ಮೇಲ್ವರ್ಗದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯರವರ ಕೋಟಿಗಟ್ಟಲೆ ಅಭಿಮಾನಿಗಳು, ಸತೀಶ್ ಜಾರಕಿಹೊಳಿರವರ ಕೋಟಿಗಟ್ಟಲೆ ಅಭಿಮಾನಿಗಳು, ಜಮೀರ್ ಅಹಮದ್ ರವರ ಕೋಟಿಗಟ್ಟಲೆ ಅಭಿಮಾನಿಗಳು, HK ಪಾಟೀಲ್, MB ಪಾಟೀಲರ ಕೋಟಿಗಟ್ಟಲೆ ಅಭಿಮಾನಿಗಳು, HC ಮಾದೇವಪ್ಪ ಮತ್ತು ಡಾಕ್ಟರ್ G ಪರಮೇಶ್ವರ್ ಅವರ ಕೋಟಿಗಟ್ಟಲೆ ಅಭಿಮಾನಿಗಳು, KJ ಜಾರ್ಜ್ ರವರ ಕೋಟಿಗಟ್ಟಲೆ ಅಭಿಮಾನಿಗಳು ಕರ್ನಾಟಕದಲ್ಲಿ ಒಂದು ಹೊಸ ಪಕ್ಷವನ್ನ ಕಟ್ಟಿ ಒಂದು ಮಹತ್ತರವಾಗಿರ್ತಕ್ಕಂಥ ಕ್ರಾಂತಿಯನ್ನ ಮಾಡಿ ಇಲ್ಲಿ ಖಂಡಿತವಾಗಿಯೂ ಒಂದು ಬಾರಿ ದೊಡ್ಡ ಪ್ರಚಂಡ ಬಹುಮತದ ಸರ್ಕಾರವನ್ನ ಸಿದ್ದರಾಮಯ್ಯರವರ ಹೆಸರಿನಲ್ಲಿ ನಾವು ರಚನೆಯನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡಿಗೆ ಹೇಳೋದ್ರ ಜೊತೆಯಲ್ಲಿ DK ಶಿವಕುಮಾರ್ ಅಂತಕ್ಕಂಥ ಉಪ ಮುಖ್ಯಮಂತ್ರಿಗೆ ಹೇಳೋದ್ರ ಜೊತೆಯಲ್ಲಿ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ವಂದನೆಗಳೊಂದಿಗೆ ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಇದು ಸತ್ಯ, ನ್ಯಾಯ, ನೀತಿ, ಧರ್ಮಗಳ ಪ್ರತೀಕ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ ಕಿ ಜೈ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ.